State the main objectives of the Consumer Protection Act. State the main objectives of Consumer Protection Act. What are the objectives of Consumer Protection Act? Okay, Consumer Protection Act came into force into 1986. Now it is Consumer Protection Act 2019. Okay, still the objectives. The act accords importance for safety and quality. ಇಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಉತ್ಪನ್ನದ ಗುಣಮಟ್ಟ ಮತ್ತು ಸುರಕ್ಷತೆಯ ಬಗ್ಗೆ ಒಂದು ಭರವಸೆಯನ್ನ ಆಕ್ಟ್ ಕೊಡ್ತಾ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇಟ್ ಗಿವ್ಸ್ ಅಶ್ಯೂರೆನ್ಸ್ ಅಬೌಟ್ ದ ಸೇಫ್ಟಿ ಅಂಡ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. Every consumer should get the safe and quality product for them. Avoiding production and sale of dangerous goods, like which hazardous goods, okay, to the society or to the environment or to the health. Such products production and sale should be avoided. Those are dangerous goods. Okay, so this act also ensures the avoidance of ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸ್. ಹಾನಿಕಾರಕ ಪದಾರ್ಥಗಳು ತಯಾರಾಗುವುದು ಮತ್ತೆ ಗ್ರಾಹಕರಿಗೆ ತಲುಪುವುದನ್ನ ಇದು ಕಡಿಮೆ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ಓಕೆ, ಸೊ ನೀವು ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಅವಾಗ ಸೀಸ್ ಆಗಿರೋಂತ ನೋಡಿರ್ತೀರ ಅಲ್ವಾ. ಸೊ ಬಿಯಾಂಡ್ ದ ಲಿಮಿಟ್ ಕೆಮಿಕಲ್ಸ್ ನ ಯೂಸ್ ಮಾಡಿದ್ರೆ ಅದು ಹಾನಿಕಾರಕ. ವೆನ್ ದ ಕೆಮಿಕಲ್ಸ್ ಆರ್ ಯೂಸ್ಡ್ ಇನ್ ದ ಫುಡ್ ಆರ್ ಬಿಯಾಂಡ್ ದ ಲಿಮಿಟ್, ದೆನ್ ಇಟ್ ವಿಲ್ ಬಿ ಡೇಂಜರಸ್ ಫಾರ್ ದ ಹೆಲ್ತ್. ಓಕೆ, such kind of products should be avoided. Prevention of trade malpractices in the market. Okay, prevention of trade malpractices in the market. ವ್ಯಾಪಾರದಲ್ಲಿ ದುರಾಚಾರ ಮಾಡುವಂತದ್ದನ್ನ ಇದು ಕಡಿಮೆ ಮಾಡುತ್ತೆ. ಮಾಲ್ ಪ್ರಾಕ್ಟೀಸಸ್ ಮೀನ್ಸ್ ಪ್ರಾಕ್ಟೀಸಿಂಗ್ ಪ್ರೊಡ್ಯೂಸಿಂಗ್ ದ ಲೆಸ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಓಕೆ, ಸೊ ಮಿಕ್ಸಿಂಗ್ ದ ಕೆಮಿಕಲ್ಸ್ ಆರ್ deteriorating the quality of the products all comes and producing the duplicate products all comes under malpractices. ಈ ತರ ದುರಾಚಾರಗಳನ್ನ ಇದು ಪ್ರಿವೆಂಟ್ ಮಾಡುತ್ತೆ, ತಡೆಯುತ್ತೆ. ಓಕೆ, next, supervision on quality, weight, measures and price. The act supervises the quality, weight means alate, measure, okay, measurement and price of the product. ಈಗ ಪ್ರತಿಯೊಂದು ಪ್ರಾಡಕ್ಟ್ ಗೆ ಸೀಲ್ ಇರುತ್ತೆ ಅಲ್ವಾ. ಸೊ ಆ ಸೀಲ್ ಯಾಕೆ ಹಾಕಿರ್ತಾರೆ ಅಂತಂದ್ರೆ ಉತ್ತಮ ಗುಣಮಟ್ಟ. ಅಲ್ಲಿ ಪ್ಯಾಕೆಟ್ ಮೇಲೆ ಕ್ವಾಂಟಿಟಿಯನ್ನ ಮೆನ್ಷನ್ ಮಾಡಿರ್ತಾರೆ, 100 ಗ್ರಾಮ್ಸ್ 200 ಗ್ರಾಮ್. ಸೊ ಅದು ಕರೆಕ್ಟ್ ಆಗಿ ಅಳತೆಯಲ್ಲಿ ಇದೆಯಾ, ವೇಟ್ ಇದೆಯಾ, ಪ್ರೈಸ್ ಸರಿಯಾಗಿದೆಯಾ ಅನ್ನೋದನ್ನ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎನ್ಶ್ಯೂರ್ ಮಾಡುತ್ತೆ. ಓಕೆ, compensating the consumers in case of any problem arising as a result of trade. ಈಗ ಯಾವುದೇ ಗ್ರಾಹಕನಿಗೆ ಯಾವುದೇ ವಸ್ತುವಿನಲ್ಲಿ ಮೋಸ ಆದರೆ ಅಥವಾ ಯಾವುದೇ ಪ್ರಾಬ್ಲಮ್ ಆದರೆ, ಸೊ ಆ ದೂರುಗಳು ಬಂದಿದ್ದಲ್ಲಿ ಆ ದೂರುಗಳನ್ನ ಪರಿಹರಿಸಿ ಆತನಿಗೆ ಪರಿಹಾರವನ್ನು ಕೊಡೋದು ಈ ಕನ್ಸ್ಯೂಮರ್ ಆಕ್ಟ್ ಅಂಡರ್. ಕೆಲವೊಂದು ಕಮಿಷನ್ ಇರ್ತವೆ, ಅವು ಮಾಡ್ತವೆ. ಓಕೆ, ಸೊ ಇವಾಗ ಈ ಆಕ್ಟ್ ಏನ್ ಮಾಡಿ, ದಿಸ್ ಆಕ್ಟ್ ಆಲ್ಸೋ provides or gives the compensation in case of any problem arising out of the product. Okay, so if there is a complaint by the consumer, then compensation will be provided to them. Creating awareness to the consumers through consumer education. So this act provides education to the consumers to make them aware about the product's quality information, everything. Okay, so ಇಲ್ಲಿ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿರ್ಬೇಕು, ಪ್ರೈಸ್ ಹೇಗಿರ್ಬೇಕು, ಅದರ ಗುಣಮಟ್ಟ ಹೇಗಿರ್ಬೇಕು, ನೀವು ಯಾವ ರೀತಿ ಎಚ್ಚರವಾಗಿರ್ಬೇಕು ಅನ್ನೋದನ್ನ ಈ ಆಕ್ಟ್ ನಿಮ್ಗೆ ಎಜುಕೇಶನ್ ಕೊಡುತ್ತೆ, ಶಿಕ್ಷಣವನ್ನ ಕೊಡುತ್ತೆ. ಓಕೆ,
ಸೊ ಇಲ್ಲಿ ನೀವು ಕೇಳಿರ್ತೀರಲ್ವಾ, ಸೊ ಕನ್ಸ್ಯೂಮರ್ಸ್ ಬಿ ಅವೇರ್, ಗ್ರಾಹಕರೇ ಎಚ್ಚರ, ಗ್ರಾಹಕರೇ ಎಚ್ಚರ ಅಂತಂದ್ರೆ ನೀವು ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಗುಣಮಟ್ಟವನ್ನ ಡಿಸೈಡ್ ಮಾಡಬೇಕು. ಓಕೆ, ಆಸ್ ಅ ಕನ್ಸ್ಯೂಮರ್ ಯು ಹ್ಯಾವ್ ಟು ಡಿಸೈಡ್ ವಿಚ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಯು ಆರ್ receiving, or you have to be at least aware of the quality of the product, price of the product, the ingredients of the product. okay, ಏನಿದೆ ಆ ಪ್ರಾಡಕ್ಟ್ ಅಲ್ಲಿ ಅನ್ನೋದರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿಯನ್ನು ಕೊಡಬೇಕಾದದ್ದು ಉತ್ಪಾದಕರ ಒಂದು ಕರ್ತವ್ಯ. ಈ ಬಗ್ಗೆ ಎಚ್ಚರದಿಂದಿರಿ ಅಂತ ಈ ಆಕ್ಟ್ ನಿಮ್ಗೆ ಸೂಚಿಸುತ್ತೆ. ನೀವು ಕೇಳಿರ್ತೀರ ಎಚ್ಚರ, ಗ್ರಾಹಕರೇ ಎಚ್ಚರ ಅನ್ನುವಂಥದ್ದು, ಅದು ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂಡರ್, ಗ್ರಾಹಕರ ಹಿತರಕ್ಷಣಾ ಕಾಯ್ದೆಯಲ್ಲೇ ಬರೋದು. ಓಕೆ, ಸೊ ಲೈಕ್ ದೀಸ್ ಆರ್ the objectives of the Consumer Protection Act.